ಎಚ್.ಡಿ. ರೇವಣ್ಣ ಅವರ ವಿಚಾರದಲ್ಲಿ ಮಹಿಳೆಯ ಅಪಹರಣ ಪ್ರಕರಣ ಇದೆಯಲ್ಲ ಅವ್ರನ್ನ ಜೈಲಿಗೆ ತನಕ ಅಂದ್ರೆ ಜೈಲ್ ತನಕ ಕೂಡ ಕಳಿಸ್ಬಿಟ್ಟಿತ್ತು. ಈಗ ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ತಲೆನೋವು ಶುರುವಾಗಿದೆಯಂತೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಪ್ರಕರಣದಲ್ಲಿ ಭವಾನಿ ಅವರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಕೆ ಎಸ್ಐಟಿ ಭವಾನಿ ಅವ್ರನ್ನೂ ಕೂಡ ವಿಚಾರಣೆಗೆ ಕರೆದಿದೆ. ಈಗಾಗಲೇ 2 ಸಲ ನೋಟಿಸ್ ಕೊಟ್ಟಿದೆ. ಆದರೆ ಅವರು ಇನ್ನೂ ಕೂಡ ವಿಚಾರಣೆಗೆ ಬರೋದಿರಲಿ, ಎಸ್ಐಟಿಯ ಸಂಪರ್ಕಕ್ಕೂ ಸಿಗದ ರೀತಿಯಲ್ಲಿ ಆಗಿದ್ದಾರಂತೆ. ಅನಾರೋಗ್ಯದ ನೆಪದಿಂದ ಇಲ್ಲಿವರೆಗೂ ವಿಚಾರಣೆಗೆ ಬಂದಿಲ್ಲ. ಆದರೆ ಭವಾನಿ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅಂತ ಪಾಪ ಅಧಿಕಾರಿಗಳು ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಭವಾನಿ ರೇವಣ್ಣ ಅವರ ಕಾರ್ ಡ್ರೈವರ್ ನಾಪತ್ತೆಯಾಗಿದ್ದಾನೆ. ಭವಾನಿ ರೇವಣ್ಣ ಅವರ ಕಾರ್ ಚಾಲಕ ಅಜಿತ್ ನಾಪತ್ತೆಯಾಗಿದ್ದು ಎಸ್ಐಟಿ 3 ಸಲ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬಂದಿಲ್ಲ. KR ನಗರದ ಸಂತ್ರಸ್ತ ಮಹಿಳೆಯನ್ನ ತನ್ನದೇ ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದ ಅನ್ನುವ ಮಾಹಿತಿಯ ಜೊತೆಗೆ ರೇವಣ್ಣ ನಿರೀಕ್ಷಣಾ ಜಾಮೀನು ವಿಚಾರಣೆ ದಿನ ಸಂತ್ರಸ್ತ ಮಹಿಳೆಯ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಇದೇ ಅಜಿತ್ ಅನ್ನೋ ಮಾಹಿತಿ ಇದ್ದು, ಹೀಗಾಗಿ ಅಜಿತ್ ಅನ್ನ ಕೂಡ ಹುಡುಕಾಟ ನಡೆಸಿದ್ದಾರೆ. ಮಗದೊಂದು ಕಡೆ ಭವಾನಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅಪಹರಣ ಮಾಡಿದ ಪ್ರಕರಣದಲ್ಲಿ ಭವಾನಿ ಅವರೇ ಹೇಳಿ ಕಳಿಸಿದ್ದಾರೆ ಅಂತ ಬಾಬಣ್ಣ ಅನ್ನುವಂತ ಹೋಗಿದ್ದ ಆತ ಕೂಡ ಆರೋಪಿಯ ಸ್ಥಾನದಲ್ಲಿದ್ದಾನೆ ಕಿಡ್ನಾಪ್ ಪ್ರಕರಣದಲ್ಲಿ. ಹಾಗಾಗಿ ಭವಾನಿ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಇವರು ಈಗ ಅನಾರೋಗ್ಯದ ನೆಪಗಳನ್ನ ಕೊಟ್ಟು ತನಿಖೆಗೆ ಹಾಜರಾಗ್ತಿಲ್ಲ ಅನ್ನುವಂಥದ್ದು ಸದ್ಯದ ಮಾಹಿತಿ.